ರಾಜಕೀಯದಲ್ಲಿ ಚತುರಂಗದ ಪಾನ್ ಮೂವ್ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅಂತ. ಸೊ ಇದರಲ್ಲಿ ಒಂದೇ ಏಟಿಗೆ ಎರಡೆರಡು ಹಕ್ಕಿ ಕಡೆಗೆ ಗುರಿ ಇಟ್ರ ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬೆಳಗಾವಿಯಲ್ಲಿ ಮೊದಲ ಸಲ ಸಿಎಂ ಬದಲಾವಣೆಯ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಸಿದ್ದು ಬಳಿಕ ಸತೀಶ್ ಜಾರಕಿಹೊಳಿ ಅರ್ಹ ಅಂತ ಇವರೇ ಸರ್ಟಿಫಿಕೇಟ್ ಕೊಟ್ಟಿರೋದು, ಸ್ಪೆಸಿಫಿಕ್ ಆಗಿ ಸ್ಪೆಸಿಫೈ ಮಾಡಿ ಸರ್ಟಿಫಿಕೇಟ್ ಕೊಟ್ಟಿರೋದು. ನಂತರ ಸ್ಪಷ್ಟೀಕರಣ ಎಲ್ಲ ಕೊಟ್ಟರು. ಡಿಕೆಶಿಗೆ ಪಟ್ಟ ತಪ್ಪಿಸುವಂತಹ ತಂತ್ರಗಾರಿಕೆನ ಅಥವಾ ತಂದೆ ಸ್ಥಾನವನ್ನ ಉಳಿಸುವಂತಹ ಪ್ಲಾನ, ದಿಢೀರಂತ ಸತೀಶ್ ಜಾರಕಿಹೊಳಿ ಹೆಸರನ್ನ ತೇಲಿ ಬಿಟ್ಟಿದ್ದು ಯಾಕೆ? ಯತೀಂದ್ರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಲಾಗಿ ಉತ್ತರ ಕೊಟ್ಟರು. ಅಂದ್ರೆ ಅವ್ರಿಗೊಂದು ನಂಬಿಕೆ ಇದೆ, ದಿಲ್ಲಿ ನನ್ನ ಜೊತೆಗಿದೆ, ಯಾರು ಏನೇ ಮಾತಾಡಿದ್ರು ಕೂಡ 10 ಜನಪತ್ನ ಜನ ಅಂದರೆ ಆ ಮನೆಯಲ್ಲಿರುವಂತಹ ಜನ ನನ್ನ ಜೊತೆಗಿದ್ದಾರೆ ಅನ್ನೋದು ಅವ್ರದ್ದೊಂದು ನಂಬಿಕೆ. ಹೀಗಾಗಿ ಮತ್ತೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಪ್ರಶ್ನೆ ಇರೋದಿಷ್ಟೇ, ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಮಾತುಗಳಿರ್ಬೋದು, ಶಬ್ದ ಅವ್ರದ್ದ ಅನ್ನೋದು ಪ್ರಶ್ನೆ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ ಮುಂದೆ ನಿಂತಿದ್ದೇನೆ. ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ, ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಮುಂದೆ ಸಿಎಂ ಆಗಲಿಕ್ಕೆ ಫಿಟ್ ಆಗಿರೋ ಪರ್ಸನ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ತದೆ? ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು ಅವರದ್ದಾಗಿದ್ರು, ಶಬ್ದಗಳು ಬೇರೆಯದ್ದು ಅನ್ನೋ ಥರ ಅನ್ನಿಸ್ತಾ ಇದೆ. ಪ್ರತಿಯೊಬ್ಬರು ರಾಜಕೀಯ ವಿಶ್ಲೇಷಕರಿಗೆ ಹಾಗೆ ಅನ್ನಿಸ್ತಾ ಇದೆ. ಇತ್ತ ಡಿ ಕೆ ಶಿವಕುಮಾರ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದೆ, ದಿಲ್ಲಿ ನನ್ನ ಜೊತೆಗಿದೆ, ಯಾರು ಏನು ಮಾಡಿದ್ರು ಕೂಡ ಅಂತ. ಹಾಗಾದರೆ ಇದು ಯಾವ ರೀತಿ ಸಂಚಲನಕ್ಕೆ ಕಾರಣ ಆಗುತ್ತೆ? ನಿಜವಾಗ್ಲೂ ಬದಲಾವಣೆಯ ಗಾಳಿ ಬೀಸೋದಕ್ಕೆ ಶುರುವಾಗಿದೆಯಾ ಅಥವಾ ಜಸ್ಟ್ ಒಂದು ಕಲರವದ ಭಾಗನ ಇದು? ಮಮತಾ, ಒಂದು ಸಿದ್ದರಾಮಯ್ಯನವರ ಪುತ್ರ ಈ ಹಿಂದೆನೇ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ, ಯಾವುದೇ ಗೊಂದಲಗಳಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಇರಲಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅಹಿಂದ ಮತಗಳ ಕ್ರೋಢೀಕರಣದ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಿದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೆ ಹೈಕಮಾಂಡ್ ಬಾಗಿಲನ್ನು ತಟ್ಟುವಂತಹ ಅಥವಾ ಹೈಕಮಾಂಡ್ ಮೇಲೆ ಎಲ್ಲವನ್ನು ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ದೊಡ್ಡ ಮಟ್ಟದ ವಿಶ್ವಾಸವನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಿಂದ ಗೊತ್ತಾಗ್ತದೆ. ಹಾಗಾಗಿನೇ ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಡೇ 1 ಇಂದ ಹೇಳ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಹೈಕಮಾಂಡ್ ಯಾವ ರೀತಿಯಾಗಿ ಪರಿಗಣಿಸಿದೆ, ಇದು ಕೇವಲ ಹೇಳಿಕೆಯಾಗಿ ಇರುತ್ತಾ ಅಥವಾ ಕಾಂಗ್ರೆಸ್ನಲ್ಲಿ ಏನು ನವೆಂಬರ್ ಡಿಸೆಂಬರ್ ಕ್ರಾಂತಿ ಅನ್ನುವಂತ ಚರ್ಚೆಗಳಾಗ್ತಿದ್ದಾವೆ, ಅದಕ್ಕೆ ಮುನ್ನಡಿ ಅನ್ನುವಂತಹ ಆ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಿದ್ದಾವೆ. ಹಾಗಾಗಿ ಮುಂದಿನ ರಾಜಕೀಯ ನಿಲುವುಗಳು ಅಥವಾ ರಾಜಕೀಯ ವಿದ್ಯಮಾನಗಳು ಹೇಗೆ ಇರುತ್ತೆ ಅನ್ನುವಂಥದ್ರ ಮೇಲೆ ಬದಲಾವಣೆ ಆಗುತ್ತೋ ಇಲ್ವೋ, ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿಯೋ, ಸಿದ್ದರಾಮಯ್ಯನವರು ಮುಂದುವರಿತೆಯೋ, ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಅನ್ಸುತ್ತೆ. ಮಮತಾ, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.